ಯಡಿಯೂರಪ್ಪನವರು ಒಂದು ಧೀಮಂತ ನಾಯಕ. ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆದಾಗ 2008-2009 ಆವಾಗ 50-50 ಆಗಿ 2 ವರ್ಷ ನೀವು ಮಾಡಪ್ಪ 2 ವರ್ಷ ನಾ ಮಾಡ್ತೀನಿ ಅಂತ ಹೇಳಿಬಿಟ್ಟು ಜನತಾದಳ ಮತ್ತು BJP ಸರ್ಕಾರ ಕಂಬೈನ್ ಆಗಿಬಿಟ್ಟು ಆವಾಗ ಕುಮಾರಸ್ವಾಮಿನವರು ಬಂಗಾರಪ್ಪಕ್ಕೆ ಯಡಿಯೂರಪ್ಪನವರಿಗೆ 2.5 ಬಿಟ್ಟುಕೊಟ್ಟಿಲ್ಲ. ಅವ್ರು ಬಿಟ್ಟುಕೊಟ್ರೆ ಎಲ್ಲಿ BJP ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ಬಿಟ್ಟುಕೊಡಲಿಲ್ಲ. ಆದರೆ ಆವಾಗ ಸತತವಾಗಿ ಯಡಿಯೂರಪ್ಪನವ್ರು ಏನು ಮಾಡಿದರು, ನಮ್ಮ ಎಲ್ಲ ಚೇಂಬರ್ ಆಫ್ ಕಾಮರ್ಸ್ ಆಗಲಿ, ಅಸೋಸಿಯೇಷನ್ ಆಗಲಿ, ಕಾಸಿ ಆಗಲಿ, PI ಎಲ್ಲ ಅಸೋಸಿಯೇಷನ್ಸ್ ಕೂಡಿಸಿ ಒಂದು ಹೋಟೆಲ್ ಅಶೋಕದಲ್ಲಿ ಮೀಟಿಂಗ್ ಮಾಡಿ ಎಲ್ಲರನ್ನು ಕರೆಸಿ ಇಂಡಸ್ಟ್ರಿ ಬಿಸ್ನೆಸ್ ಎಲ್ಲ ಸೇರಿ ನಾವು BJPಯಲ್ಲಿ ಸರ್ಕಾರ ಮಾಡಿಸ್ಬೇಕಂತ ಹೇಳಿ ಸತತ ಪ್ರಯತ್ನ ಮಾಡಿ BJP ಸರ್ಕಾರ ಆಮೇಲೆ ಬಂತು 2009. ಆ BJP ಸರ್ಕಾರ ಬಂದ ಮೇಲೆ ಮುರುಗೇಶ್ ನಿರಾನಿ ವಾಸ್ ಇಂಡಸ್ಟ್ರಿ ಮಿನಿಸ್ಟರ್. ಮುರುಗೇಶ್ ನಿರಾನಿ ಮತ್ತು ಯಡಿಯೂರಪ್ಪ ಅವರು ಕಾಂಬಿನೇಷನ್ ಫಾರ್ ಇಂಡಸ್ಟ್ರಿ ವಾಸ್ ಹ್ಯೂಜ್. ಆವಾಗ ಈ ಇಂಡಸ್ಟ್ರಿಯಲ್ ಪಾಲಿಸಿ ಆಗಲಿ, ಇಂಡಸ್ಟ್ರಿಯಲ್ ಫೆಸಿಲಿಟಿ ಆಗಲಿ, ಇನ್ವೆಸ್ಟ್ಮೆಂಟ್ ಆಗಲಿ, ಆವಾಗ ಎಸ್ಪೆಷಲಿ ITES ಇನ್ವೆಸ್ಟ್ಮೆಂಟ್ ಆಗಲಿ ಎಲ್ಲ ಚೆನ್ನಾಗಿ ಬಂತು. ಅಂದರೆ SM ಕೃಷ್ಣ ಪೀರಿಯಡ್ನಲ್ಲಿ ಬಂದ ITES ಅದಾದಮೇಲೆ ಇವರು ಡೆವಲಪ್ ಮಾಡಿ ಸಸ್ಟೈನ್ ಮಾಡಿ ಮೇಲ್ಗೆ ತಗೊಂಡ್ರು. ಇವತ್ತು ಒಂದು ವೇಳೆ ನಾವು ಸೆಕೆಂಡ್ ಹೈಯೆಸ್ಟ್ GST ಪೇ ಮಾಡ್ತೀನಿ ಅಂದರೆ ಅದು ಬಹುಶಃ ಕ್ರೆಡಿಟ್ ನಮ್ಮ ಧೀಮಂತ ನಾಯಕರಿಗೆ ಹೋಗುತ್ತೆ, ಮುರುಗೇಶ್ ನಿರಾನಿ ಆಸ್ ಎ ಇಂಡಸ್ಟ್ರಿ ಮಿನಿಸ್ಟ್ರಿಗೆ ಹೋಗುತ್ತೆ ಅಂತ ಹೇಳಬೇಕು ಖುಷಿಪಡ್ತೀನಿ. ನಮ್ಮ ಇಂಡಸ್ಟ್ರಿ ಅವ್ರ ಬಿಸ್ನೆಸ್ ವಿಷಯವಾಗಿ ನಾವು ಯಡಿಯೂರಪ್ಪ ಹತ್ರ ಹೋಗ್ತಾ ಇರಲಿಲ್ಲ, ಮುರುಗೇಶ್ ನಿರಾನಿ ಹತ್ರ ಹೋಗ್ತಾ ಇದ್ದೀವಿ. ಬಿಕಾಸ್ he was the industry minister as a business and he was the industrialist. He being a industrialist, Murugesh Nirani, so we used to take all connected challenges of industry to Murugesh Nirani. ಬಟ್ ಆವಾಗ ಮುರುಗೇಶ್ ನಿರಾನಿ ಇರುವಾಗ ಅವರು ಕೂಡ ಯಡಿಯೂರಪ್ಪ ಕೂಡ ಇರ್ತಾಯಿದ್ರು. ಅವರು ಇಂಡಸ್ಟ್ರಿಗೆ ಬಿಸ್ನೆಸ್ಗೆ ಏನು ಬೇಕಾದರೂ ಮಾಡಿ, ಯಾಕೆಂದರೆ ಇದು ಎಂಪ್ಲಾಯ್ಮೆಂಟ್ ಬರುತ್ತೆ, ಉದ್ಧಾರ ಆಗುತ್ತೆ, ಕರ್ನಾಟಕ ಬೆಳೆಯುತ್ತೆ ಅಂತ ಹೇಳಿಕೊಂಡು ಅವರು ಫ್ರೀ ಹ್ಯಾಂಡ್ ಕೊಡ್ತಾಯಿದ್ರು ಮುರುಗೇಶ್ ನಿರಾನಿಗೆ. ಇದು ಭಾಳ ಇಂಪಾರ್ಟೆಂಟ್. ಇದರಿಂದ ಇಂಡಸ್ಟ್ರಿಗಳು ಭಾಳ ಚೆನ್ನಾಗಿ ಬೆಳೆಯಿತು ಅವ್ರ ಪೀರಿಯಡ್ನಲ್ಲಿ. ಅವರಿಗೆ ದೀರ್ಘಾಯುಸ್ಸು, ಒಳ್ಳೆಯ ಹೆಲ್ತು. ನಿಜವಾಗಿ ಈಗ BJP ಕರ್ನಾಟಕಕ್ಕೆ ಬಂದಿದೆ ಅಂದರೆ ಅದು ಅವರೇ ಕಾರಣ. ಭಾಳ ಸತತ ಪ್ರಯತ್ನ ಮಾಡಿಬಿಟ್ಟು BJPನ ವಿನ್ ಮಾಡಿಸಿ, ಜಯಗಳಿಸಿ, ಗೌರ್ಮೆಂಟನ್ನು ರಚನೆ ಮಾಡಿ ಅದನ್ನು ಮುಂದುವರಿಸಿದವರು ನಮ್ಮ ಯಡಿಯೂರಪ್ಪನವರು. ಅಭಿನಂದನೆ ಕೊಡಲಿಕ್ಕೆ ಖಂಡಿತ ಬಯಸ್ತೀನಿ. ಅದಕ್ಕೆ ನಾನು ಆವಾಗಲೇ ಹೇಳಿದಂಗೆ ಇವರೊಬ್ಬ ಧೀಮಂತ ಲೀಡರು, ನಾಯಕರು. ಸ್ಪೆಷಲಿ ಲಿಂಗಾಯತ್ ಕಮಿಟಿನಲ್ಲಿ ಅವರು ಯಾವ ರೀತಿ ಸ್ಟ್ರಾಂಗ್ ಮಾಡಿದ್ರಂದರೆ ಇಡೀ ನಾರ್ತ್ ಕರ್ನಾಟಕ ಆಮೇಲೆ ಅಕ್ಕಪಕ್ಕದಲ್ಲಿರೋ ಎಲ್ಲ ನಾರ್ತ್ ಕರ್ನಾಟಕ ಭಾಳ ಸ್ಟ್ರಾಂಗಾಗಿ ಮಾಡಿದ್ರು. ಸೌತ್ ಕರ್ನಾಟಕದಲ್ಲಿ ಸ್ವಲ್ಪ ಅವರಿಗೆ ಆಗಲಿ ಮಾಡಲಿಕ್ಕಾಗಲ್ಲ, ಆದರೆ ನಾರ್ತ್ ಕರ್ನಾಟಕ ಅವ್ರನ್ನ ಭಾಳ ಸ್ಟ್ರಾಂಗಾಗಿ ಯಡಿಯೂರಪ್ಪ ಇಟ್ಕೊಂಡಿದ್ದರಿಂದ ಅವರನ್ನು ಬದಲು ಮಾಡಬೇಕು ಅಂತ ಹೇಳಿಬಿಟ್ಟು ಸತತ ಪ್ರಯತ್ನ ಡೆಲ್ಲಿನಲ್ಲಿ ಆಗ್ತಾಯಿದ್ರೂ ಕೂಡ ಬದಲು ಮಾಡಲಿಕ್ಕಾಗಿಲ್ಲ. ಯಾಕೆಂದರೆ ಇದು ಸ್ಟ್ರಾಂಗ್ ಲಾಬಿ ಇತ್ತು ಅವ್ರ ಹತ್ರ. ಸೊ ಇದು ಅವರಿಗೆ ಭಾಳ ಪೂರಕವಾಗಿ ಒಳ್ಳೆಯ ಲೀಡರ್ ಆಗಲಿಕ್ಕೆ ಒಂದು ಅವಕಾಶ ಬಂತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.